ಅಮ್ಮ 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 ಯಾಕೆ ಮಗಳೇ ತಿರುಗ್ ಬಂದ್ಬಿಟ್ಟೆ? ನಿನ್ ಗಂಡ ಏನ ತಿರ್ಗಾ ಉಗುತ್ ಕಳಿಸ್ಬಿಟ್ನ ಏನು? ಅಯ್ಯೋ ದೇವ್ರೆ, ಇನ್ನೊಂದ್ಕಿಂತ ನಾನು ಎಲ್ಲೇ ನಿಮ್ಮನ್ನೆಲ್ಲ ನೋಡ್ಕೊಂಡ್ಲಿ ಸಾಕಾಗ್ಬಿಟ್ಟೈತೆ ನನಗಂತೂ ಜನ್ಮಕ್ಕೆ. ಇವಾಗ ನಿನ್ನ ಮತ್ತೆ ನೋಡ್ಕೊಬೇಕು ಅಂದ್ರೆ ಹೆಂಗೆ? ಏನೋ ರೇಸನ್ ಪಸನ್ ತಕೊಂಬಿಟ್ಟು ಬತ್ತೀಗ ಹೆಂಗೋ ತಿನ್ಕೊಂಡಿರ್ಬೋದು ಅಂತ ನೆಮ್ಮದಿಯಾಗಿದ್ರೆ ಯಾಕ್ಲೆ ಹಿಂಗ್ ಹೊಟ್ಟೆ ಉರಿಸ್ತೀಯ ಮಗಳೇ? ಅಯ್ಯೋ ಅಮ್ಮ, ಸದಾ ಶಿವಂಗ ಅದೇ ಧ್ಯಾನಂತೆ. ನಾನೇ ನನ್ನ ಗಂಡನ್ ಬಿಟ್ಬಿಟ್ಟು ಬಂದಿದ್ದೀನಿ ಅಂತ ಹೇಳಿದ್ನ ನಿನ್ಗೆ? ನಾನೇನ ನಿಂಗೆ ಹೇಳಿದ್ನ ಗಂಡನ್ ಬಿಟ್ಟಿದ್ದೀನಿ ಅಂತ? ಅಮ್ಮ ಅದಲ್ಲ ಕಣಮ್ಮ, ನಿಂಗೊಂದು ಖುಷಿ ವಿಷಯ. ಖುಷಿ ವಿಷಯನಾ? ಏನೇ ಅದು ಖುಷಿ ವಿಷಯ? ಅಮ್ಮ ನಿನಗೆ ಗೊತ್ತಾ, ಅದೇ ರಾಧಾ ಹೇಳಿದ್ನಲ್ಲ, ರಾಧಾ ಬಿಸಿಬೇಳೆ ಬಾತ್ ಪೌಡ್ರು ಹಂಗೇನಿಯ ವಾಂಗಿ ಬಾತ್ ಪೌಡ್ರು ಮಾಡ್ತಾಳೆ ಅಂತ ಹೇಳ್ಬಿಟ್ಟು, ಅದೇ ಥರ ನಾನು ಹೋಗ್ಬಿಟ್ಟು ಅದೇ ಸರ್ ನಮ್ಮ ಮನೆಗೆ ಬಂದವ್ರೆ, ಅವಳು ಹೆಂಗ್ ತಯಾರು ಮಾಡ್ತಾಳೆ ಅಂತ ಹೇಳ್ಬಿಟ್ಟು ನೋಡಕ್ಕೆ ಅಂತ. ಹೌದಾ? ಹ್ಞೂ, ಅದಕ್ಕೆ ನೀನಿಯ ಅವ್ರ ಹತ್ರ ನಾನು ಹೋಗ್ಬಿಟ್ಟು ಕೇಳ್ಕೊಂಡೆ ಕಣಮ್ಮ. ಸಾ ಹಿಂಗೆ ನಾನು ಚಟ್ನಿ ಪೌಡ್ರನ್ನ ಚೆನ್ನಾಗಿ ಮಾಡ್ತೀನಿ ಸಾ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ನಾನು ಕೇಳ್ಕೊಂಡೆ. ಅದಕ್ಕೆ ಸರ್ರು ಹೌದಾ ಹಂಗಾರೆ ಮಾಡ್ಕೊಂಬಿಟ್ಟು ತಗೊಂಬಿಟ್ಟು ಬರ್ರಿ, ನಾನು ನಿಮಗೆ ಚೆನ್ನಾಗಿದ್ರೆ ಓಕೆ ಹೇಳ್ತೀನಿ ಅಂತ ಹೇಳಿದ್ರು ಕಣಮ್ಮ. ಅದಕ್ಕೆ ನಾನು ಸರಿ ಸಾ ಮಾಡ್ಕೊಂಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು, ಇನ್ನೇನು ನನಗೆ ಮಾಡಕ್ಕೆ ಬರೋಕ್ಕಿಲ್ವಲ್ಲ, ಅದಕ್ಕೆ ನಿಂತಾಕೊಡ್ ಬಂದೆ. ಹಂಗಾರೆ ಮಗಳೇ ನೀನು ಬಿಸಿನೆಸ್ ಶುರು ಮಾಡ್ಕೊಂಡಂಗೆ ಈಗ ರಾಧುಂಗೆ 1,00,000 ಬಂತು ಗೊತ್ತೇನಮ್ಮ ನಿಂಗೆ? ನನಗೆ ಕಣ್ಣು ಮುಂದೆನೇ ನೀ 1,00,000 ಕೊಟ್ರು ಕಣಮ್ಮ. ನನಗೆ ಹಂಗೆ ಅನ್ನಿಸ್ಬಿಡ್ತು ಅಂದರೆ ದೇವ್ರಾಣೆಗೂ ಅಲ್ಲೋಡು 1,00,000 ಬಂತಲ್ಲ ಅಂತ ಹೇಳ್ಬಿಟ್ಟು ನನಗಂತೂ ಹೊಟ್ಟೆಲ್ಲ ಉರಿದೋಯ್ತು. ಅದಕ್ಕೆ ನಾನು ಇವಾಗ ಚಟ್ನಿ ಗಿಟ್ನಿ ಪುಡಿ ಮಾಡ್ಕೊಂಬಿಟ್ಟು ತಗೊಂಡೋಗನಿ ಅಂತ ಇಲ್ಲಿಗೆ ಬಂದಿದ್ದೀನಿ. ನನಗೆ ಆ ಮನೆಯಾಗೆ ಯಾರು ಸಹಾಯ ಮಾಡೋಕ್ಕಿಲ್ಲ ಕಣಮ್ಮ. ಪೊದ್ದಿಗೂ ಹಂಗೆ ರಾಧುಂಗೆ ಯಾರಿಗೂ ಗೊತ್ತಿಲ್ಲ ನಾನು ಚಟ್ನಿ ಪುಡಿ ಮಾಡ್ತೀನಿ ಅಂತ ಹೇಳೋದು. ಅದಕ್ಕೆ ಊರಿಗೆ ಬಸ್ ಹತ್ಕೊಂಡು ಓಡ್ ಬಂದ್ಬಿಟ್ಟೆ ನನ್ನ ಗಂಡಂಗೆ ಹೇಳ್ಬಿಟ್ಟು, ಅಮ್ಮ ಇರು ಇವಾಗ ಹೆಂಗೆ ಚಟ್ನಿ ಪುಡಿ ಮಾಡೋದು ಅಂತ ಹೇಳ್ಬಿಟ್ಟು ಯೂಟ್ಯೂಬಾಗ ನೋಡ್ಬಿಟ್ಟು ಆಮೇಕಿಂದ ನಾವು ಚಟ್ನಿ ಪುಡಿಯ ಮಾಡೋಣ. ಸರಿ ನೋಡು ಬಿಡಬೇಡ. ಯಾರನ್ನ ಚೆನ್ನಾಗಿ ಮಾಡಿರೋ ಥರನೇ ಹೇಳು. ನಾವು ಮಾಡೋಣ. ಏನನ್ನ ಹೇಳೋರು ನೋಡಮ್ಮ, ಕಡಲೆ ಬೀಜ ಬೇಕಂತೆ, ಕಡಲೆ ಬೀಜನೆಲ್ಲ ಹುರ್ಕೋಬೇಕಂತೆ ಅಂತ ಎಲ್ಲ ಹೇಳ್ತಾವ್ರೆ. ನೋಡು ಏನೇನು ಮಾಡಬೇಕು ಅಂತ ಹೇಳಿದ್ರೆ ಅದೇ ಥರನೇ ನಾವು ತಯಾರು ಮಾಡ್ಬಿಟ್ಟು ತಗೊಂಡೋಗಿ ಕೊಡೋಣ. ಅಮ್ಮ ನೋಡಿದ ತಕ್ಷಣ ಅವರು ಸೂಪರಾಗಿ ಐತೆ ಅಂತ ಹೇಳ್ಬೇಕು ಕಣಮ್ಮ. ಚೆನ್ನಾಗಿಲ್ಲ, ನಿಮ್ದು ಹಂಗೈತಿ ಹಿಂಗೈತಿ ಅಂತ ಅನ್ಕೊಡ್ದು ಹಂಗೆ ತಯಾರು ಮಾಡ್ಕೋಬೇಕು. ನಾನು ನೋಡಮ್ಮ ನನಗಂತೂ ಮಾಡಕ್ಕೆ ಸರಿಯಾಗಿ ಬರೋಕ್ಕಿಲ್ಲ. ನೀನೇನೇ ಮಾಡಬೇಕು ಕಣಮ್ಮ. ಚಟ್ನಿ ಪುಡಿನ ಈಗಲೇ ಹೇಳಿದ್ದೀನಿ. ನಿನ್ನೂ ಬಿಸ್ನೆಸ್ ಪಾರ್ಟ್ನರಾಗಿ ಮಾಡ್ಕೊತೀನಿ. ನಾನು ನೀನು ಇಬ್ಬರೂ ಬಿಸ್ನೆಸ್ ಪಾರ್ಟ್ನರ್ಸು, ಸರಿನಾ? ನೋಡು ಏನು ಹಾಕ್ಬೇಕು? ಮೆಣಸಿನ್ಕಾಯಿ ಇದು ಖಾರದ ಪುಡಿನ ಏನೋ ಹೇಳ್ತಾವ್ರು ನೋಡಮ್ಮ. ಖಾರದ ಪುಡಿ ಹಾಕ್ಬೇಕಂತೆ. ನೋಡಿ ಇನ್ನು ಏನೇನು ಹಾಕ್ಬೇಕು ಹೇಳು? ಅದೇ ಮಿಕ್ಸಿಗೆ ಆಡಿಸ್ಬೇಕು ಅಂತ ಹೇಳ್ಬಿಟ್ಟು ಕಡಲೆ ಬೀಜ, ಖಾರದ ಪುಡಿ, ಒಂಚೂರು ಕೊರ್ಬೇನ್ ಸೊಪ್ಪು ಎಲ್ಲನೂ ಮಿಕ್ಸಿಗೆ ಆಡಿಸ್ಬೇಕು ಅಂತ ಹೇಳ್ತಾವ್ರೆ. ಅಷ್ಟೇ ತಾನೇ? ಅಯ್ಯೋ ಬಿಡು, ಅದನ್ನ ಎಷ್ಟು ಹೊತ್ತಿನ ಮಾಡೋದು? ಹಿಂಗೆ 2 ಕಡಲೆ ಬೀಜ ಹಿಂಗೆ ಹುರಿದ್ಬಿಟ್ಟು ಹಂಗೆ ನೀ ಪುಡಿನ ಮಾಡೋದಿನೇನು ಯಾಮಿ ಕೆಲಸ ಕಣಮ್ಮಿ, ಮಾಡಾಕ್ತೀನಿ ಸುಮ್ಕಿರು. 10 ನಿಮಿಷಕ್ಕೆ ಎಲ್ಲ ಮಾಡಿ ಬಿಸಾಕ್ಬಿಡ್ಬೋದು. ಕಣಮ್ಮ, ಅದಕ್ಕೆ ನೀ ಮಾಡು ಅಂತ ಹೇಳಿದ್ದು. ಮಾಡ್ಕೊಡಮ್ಮ, ತಗೊಂಡೋಗ್ಬಿಟ್ಟು ಸರ್ ಹತ್ರ ತೋರಿಸ್ತೀನಿ ನಾನು. ನೋಡಿ ಅಂತ ಹೇಳ್ಬಿಟ್ಟು ಅವ್ರೇನ ಓಕೆ ಅಂತ ಹೇಳಿದ್ರೆ ಅಪ್ಪ ನಾನು ನೀನು ಲಕ್ಷ ದುಡ್ಕೋಬೋದು ನಾವು. ಅವ್ರು ಇವಾಗ ಹೆಂಗೆ ಬಿಸಿಬೇಳೆ ಬಾತ್ ಪೌಡ್ರು ವಾಂಗಿ ಬಾತ್ ಪೌಡ್ರು ಮಾಡ್ಬಿಟ್ಟು ದುಡ್ಕೊಂತವ್ರು, ನಾವು ಹಂಗೇನೆ ಚಟ್ನಿ ಪುಡಿ ಮಾಡ್ಬಿಟ್ಟು ನಾವು ಬಿಸ್ನೆಸ್ ಮನೆಗೆ ಏನೇ ಶುರುವಾಯ್ತದೆ. ಅವಾಗ ನಾವು ಆರಾಮಾಗಿ ಶುರು ಮಾಡ್ಕೋಬೋದು. ಅಮ್ಮ ನಾನು ಹೇಳ್ದಂಗೆ ಮಾಡಿ ಇವಾಗ ಸುಮ್ಕೇನೆ ಹೋಗು ಒಂಚೂರೆಲ್ಲ ಕಡಲೆ ಬೀಜ ಎಲ್ಲ ಹುರ್ಕೊಂಡು ರೆಡಿ ಮಾಡ್ಕೊಂಬಿಟ್ಟು ಬಾ ಹೋಗು ಸರ್ನ. ಸರಿ ಇರು, ಹೋಗ್ಬಿಟ್ಟು ಮಾಡ್ಕೊಂಬಿಟ್ಟು ಬರ್ತೀನಿ. ಅಮ್ಮ ನೋಡ್ಕೊಂಡು ಮಾಡು, ರುಚಿಯಾಗಿರ್ಬೇಕು. ಅವ್ರಿಗೆ ಕಲಸ್ಕೊಬಿಟ್ಟು ಬಂದು ಕೊಡು ಅಂತ ಕೇಳ್ತಾರೆ ಅನ್ನಿಸ್ತದೆ. ಕೊಟ್ರೆ ಸೂಪರ್ ಆಗಿರ್ಬೇಕು. ಹಂಗೆ ಮಾಡ್ಕೊಡು ನೀನು. ಎಡವಟ್ ಮಾಡ್ಗಿಟ್ಟು ಕೊಟ್ಬಿಟ್ಟಿಗ ಹಂಗೆ ಒಂದು ಬ್ಯಾಗ್ದಾಗ ತಗೊಂಬಿಟ್ಟು ಬಾ ಸರ್ನ ಹೋಯ್ತೀನಿ. ಇವತ್ತೇನಿಯ ತೋರಿಸಿ, ಇವತ್ತೇನಿಯ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ನಾನಂತೂ. ಅವ್ರು ಹೇಳವ್ರೆ ಎಲ್ಲ ಒಪ್ಪಿಗೆ ಆಯಿತು ಅಂದರೆ ನನಗೂ ಬಿಸ್ನೆಸ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು. ನೀನು ಲೇಟ್ ಮಾಡಬೇಡ ಕಣಮ್ಮೋ. ಅಯ್ಯಯ್ಯ ನಾನು ಯಾಕೆ ಲೇಟ್ ಮಾಡಲಿ? ಇರೇ ಬತ್ತೀನಿ ಒಂದು ನಿಮಿಷ. ಅದು ಯಾಕಂಗೆ ಗಾಡಿಗ ನೀನು ಇರು, ಮಾಡ್ತಿಲ್ವೇ ನಾನು? ಲೇಪತಿ ರಾಧಾ, ನೀವಿಬ್ರು ಬಿಸ್ನೆಸ್ ಮಾಡೋದು. ನನಗೇನು ಬಿಸ್ನೆಸ್ ಮಾಡೋಕ್ಕೆ ಬರೋಕ್ಕಿಲ್ಲ ಅಂತ ಅನ್ಕೊಂಬಿಟ್ಟ. ನೋಡ್ದೆ ಇವಾಗ ನಾನು ಬಿಸ್ನೆಸ್ನ ಹೆಂಗೆ ಅಂತ ಹೇಳ್ಬಿಟ್ಟು ನೋಡ್ದೇನೆ. ನಾವು ಯಾವತ್ತಿದ್ರೂ ಟಾಪ್ ಲೆವೆಲಾಗಿ ಬಿಸ್ನೆಸ್ ಮಾಡೋದು ನಾವು. ಇದೊಂದೇ ಅಲ್ಲ, ಇದ್ರ ಜೊತೆ ಇನ್ನೂ 10 ಬಿಸ್ನೆಸ್ ಮಾಡ್ತೀನಿ. ನೋಡು ನೀನು ಹುರ್ಕೋಬೇಕು ಅಷ್ಟೇ. ನೀನು ದೊರಿದ್ರದೊಳೆ ಹುರ್ಕೊಂಡು ಸಾಯಿ ನೀನಂತೂ. ಅಮ್ಮ ಬೇಗ ಮಾಡಮ್ಮ, ಎಷ್ಟೊತ್ತು ಮನೆಯಾಗೆಲ್ಲ ಸಾಮಾನು ಅವು ತಾನೇ. ಇರೇ ಬತ್ತೀನಿ ಅವ್ವೇ ಮಾಡ್ಕೊಂಡು. ಆತ್ರಿಗೆ ಟಾಂಜನೆ ಆಡ್ದಂಗೆ ಆಡ್ತಾಳೆ ಇವಳಂತೂ. ಇರು ಬತ್ತೀನಿ. ಸರಿ ಆಯಿತು. 1,00,000 ಬರ್ತದಲ್ಲ, 1,00,000ದಾಗ ನಾನು ಏನು ಮಾಡಲಿ? ಫಸ್ಟ್ ಒಂದು ಸ್ಕೂಟಿ ತಗೊಬಿಡ್ಲಾ? ಇಲ್ಲ ಫಸ್ಟ್ ಇನ್ನೊಂದು ಏನಾರ ತಗೊಂಬಿಡ್ಲಾ? ಏನಾರ ತಗೊಂಡ್ಲೇಬೇಕು ನಾನಂತೂ. ಹಿಂಗೆ ಆದ್ರೆ ಆಗೋದಿಲ್ಲ. ಏನಾರ ಒಂದು ಸ್ಕೂಟಿ ಗಿಟ್ಟಿ ತಗೊಂಡು ಎಲ್ಲರೂ ನೋಡ ಅಂತ ತಗೋಬೇಕು. ಹುರ್ಕೊಂಡು ಸತ್ತೋಗಂತದೇ ತಗೋಬೇಕು. ಸುಮ್ಮನೆ ತಗೊಳೋದು, ಸುಮ್ಮನೆ ಇದು ಮಾಡಲ್ಲ. ಏನಾರ ಒಂದು ಈ ಪೊದ್ದಿನೂ ಇವರೆಲ್ಲ ಹುರ್ಕೊಳ್ಳೋಂಥದ್ದು ಮಾಡ್ತೀನಿ ನೋಡು ಮಾಡಿದ್ರೆ. ಅಮ್ಮ ದುಡ್ಡು ಬಂದರೆ ಸ್ಕೂಟಿ ತಗೊಳ್ಳೋಣ? ಏನಮ್ಮ ಸ್ಕೂಟಿ ತಗೊಳ್ಳೋಣೇನಮ್ಮ? ಲೇ ಇರೇ, ಅಯ್ಯೋ ಪುಡಿ ಮಾಡಕ್ಕೂ ಬಿಡೋದಿಲ್ಲ. ತಿರ್ಕುಲ್ ಕನ್ಸ್ಕೊಂಡಂಗೆ ಕಾಣ್ತಾಳೆ. ಇರು ಬಂದೆ. ತಗ ಚಟ್ನಿ ಪುಡಿಯ ಪಟಾಪಟ್ ಅಂತ ಮಾಡ್ಬಿಟ್ಟಿದೀನಿ. ಅಮ್ಮ ಇಷ್ಟು ಬಿರ್ನ ಮಾಡ್ಬಿಟ್ಟ? 2 ಕಡಲೆ ಬೀಜ ಹುರಿದು ಖಾರದ ಪುಡಿ ಎಲ್ಲ ಹಾಕ್ಬಿಟ್ಟು ಮಿಕ್ಸಿಗೆ ಹಾಕಿ ಎಷ್ಟು ಟೈಮ್ ಬೇಕೆ? ಅಯ್ಯೋ ಅದನ್ನೇನೊಂದು ಗಂಟೆ ಮಾಡ್ಕೊಂಡು ಕುತ್ಕೋತೀಯಾ? ನೋಡು 2 ನಿಮಿಷಕ್ಕೆಲ್ಲ ಮಾಡಿ ಬಿಸಾಕ್ಬಿಟ್ಟೆ. ಕುಡು
ಅಮ್ಮ ಇದನ್ನ ತಗೊಂಡೋಗ್ಬಿಟ್ಟು ಸೊರಗಿ ತೋರಿಸ್ಬಿಟ್ಟು ಸಾಯಿ ಹಂಗೈತಿ ಹೇಳಿ ಅಂತ ಹೇಳ್ತೀನಿ. ಚೆನ್ನಾಗೈತೆ ಅಂತ ಹೇಳಿದ್ರೆ ಸರಿನಾ, ಇದೇನೇ ನೀಯ ಫಿಕ್ಸು. ಇನ್ಮೇಲೆ ಬಿಸ್ನೆಸ್ ಶುರು ಮಾಡ್ಕೊಳ್ಳೋಣ. ಸರಿ, ಒಂದು ಬ್ಯಾಗ್ ಹಾಕ್ಕೊಡು, ಬಿರ್ನ ತಗೊಂಡೋಯ್ತೀನಿ. ಬ್ಯಾಗ್ ಒಂದು ಬಾಕ್ಸ್ಗೆ ಹಾಕ್ಬಿಟ್ಟು ಬ್ಯಾಗ್ ಹಾಕ್ಬಿಟ್ಟು ಕೊಡು. ಸಂದಕೈತೆ ತಾನೇ ಚಟ್ನಿ ಪುಡಿ. ನಿಮ್ಮ ಅಮ್ಮ ಮಾಡಿರೋದು ಯಾವಾಗೂ ಸೂಪರಾಗೇ ಇರ್ತದೆ, ಸೂಪರಾಗೈತೆ. ಸರಿ ಕಣಮ್ಮ, ಸರಿ ಬ್ಯಾಗ್ ಹಾಕ್ಬಿಟ್ಟು ತಗೊಬಿಟ್ಟು ಬಂದು ಕೊಡ್ತೀನಿ. ಅಲ್ವೇ ಕಾಪಿ ಗಿಪಿನೂ ಕುಡಿಯೋಕಿಲ್ವಾ? ಕುಂತ್ಕ ಏನಾರ ತಿನ್ಕೊಂಡು ಹೋಗಿವಂತೆ. ಇಲ್ಲ ಕಣಮ್ಮ, ಬಿಸ್ನೆಸ್ನ ಫೈನಲ್ ಮಾಡಬೇಕು. ಅವ್ರು ಶಾನೆ ದಿನ ಇರಕ್ಕಿಲ್ಲ. ಬಿರ್ನ ಬ್ಯಾಗ್ ತಗೊಂಬಿಟ್ಟು ಬಾವು. ನಮ್ಮಮ್ಮಂಗೆ ಏನು ಗೊತ್ತಾಯ್ತದೆ ಬಿಸ್ನೆಸ್ ಟೆನ್ಷನ್ ಏನು ಅಂತ ಹೇಳ್ಬಿಟ್ಟು. ಎಷ್ಟು ಬಿಸ್ನೆಸ್ ಟೆನ್ಷನ್ ಗೊತ್ತಾ? ಅಯ್ಯ, ತಗ ಬ್ಯಾಗ್ನ. ಸರಿ, ಒಳ್ಳೇದಾಗ್ಲಿ. ಫೋನ್ ಮಾಡು ಏನಾಯ್ತು ಅಂತ ಹೇಳ್ಬಿಟ್ಟು. ಸರಿ, ಮಾಡ್ತೀನಿ ಹೇಳು. ದೇವ್ರೆ, ನನ್ನ ಮಗಳು ಲಕ್ಷ ಲಕ್ಷ ಸಂಪಾದನೆ ಮಾಡಂಗಾಗ್ಲಪ್ಪ. ಈ ಸೊರ್ರೆಲ್ಲೋದ್ರು? ಸಾ 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 ನನ್ನ ಬಿಸ್ನೆಸ್ ಶುರು ಮಾಡ್ಕೋಬೇಕಿತ್ತಲ್ಲ. ಈ ಸೊರ್ರದ್ ಎಲ್ಲೋದ್ರು, ಏನ್ ಕತೆಯೋ? ಹಲೋ, ಹೇಳಿ. ಸಾ, ನೀವು ಇಲ್ಲಿದ್ದೀರಾ? ಅದೇ ಸಾ, ಚಟ್ನಿ ಪುಡಿ ಮಾಡ್ಕೊಂಬಿಟ್ಟು ಬರ್ತೀನಿ ಅಂತ ಹೇಳಿದ್ನಲ್ಲ. ನೋಡಿ ಸಾ, ಚಟ್ನಿ ಪುಡಿ ಇದೇನೇ ನಾನು ಮಾಡ್ಕೊಂಬಿಟ್ಟು ಬಂದಿರೋದು. ಹೌದಲ್ವಾ? ಸಾರಿ, ಮರ್ತೋಗ್ಬಿಟ್ಟಿದ್ದೆ. ಚೆನ್ನಾಗಿದ್ಯಾ? ಕೊಡಿಲಿ, ಟೇಸ್ಟ್ ನೋಡೋಣ. ಇದೆಲ್ಲ ಪಕ್ಕ ವಿಲೇಜ್ ಸ್ಟೈಲಲ್ಲೇ ಮಾಡಿದ್ದೀರಾ? ಹೌದು ಸಾ, ಎಲ್ಲ ಪಕ್ಕ ವಿಲೇಜ್ ಸ್ಟೈಲಲ್ಲಿ ಮಾಡಿರೋದು. ಈ ಚಟ್ನಿ ಪೌಡರ್ನ ಹಿಂಗೆ ತಿಂದರೆ ಗೊತ್ತಾಗಲ್ಲ. ಚಟ್ನಿನ ಕಲಿಸ್ಕೊಂಡ್ಬಿಟ್ಟು ತೊಗೊಂಬಿಟ್ಟು ಬನ್ನಿ. ಒಂದು ಸ್ವಲ್ಪ ಟೇಸ್ಟ್ ಮಾಡ್ಬಿಟ್ಟು ನೋಡ್ತೀನಿ. ಚೆನ್ನಾಗಿದ್ರೆ ಓಕೆ, ಡೀಲ್ ಓಕೆ. ಇಲ್ಲ ಅಂತಂದರೆ ನೀವು ಚೇಂಜ್ ಮಾಡಬೇಕಾಗುತ್ತೆ. ನೀರು ಹಾಕ್ಬಿಟ್ಟು ಕಲ್ಸ್ಕೊಂಬಿಟ್ಟು ಬರ್ಬೇಕಾ ಸರ್ ಚಟ್ನಿಯ? ಕುಡಿ ಸಾ, ಕಲ್ಸ್ಕೊಂಬಿಟ್ಟು ಬರ್ತೀನಿ ಈಗಲೇ ನೆನೆಯ. ಸರಿ, ಹೋಗಿ ಕಲಿಸ್ಕೊಂಡ್ಬಿಟ್ಟು ಬನ್ನಿ. ಸರಿ ಸಾ, ಆಯ್ತು, ಕಲ್ಸ್ಕೊಂಬಿಟ್ಟು ಬರ್ತೀನಿ ರೀ. ಇದೇನು ಚಟ್ನಿ ಈ ಥರ ಐತಲ್ಲ? ಚೆನ್ನಾಗಿಲ್ಲ, ಚೆನ್ನಾಗೈತ ಗೊತ್ತಿಲ್ಲ. ನೋಡೋಣ. ಚಟ್ನಿ ಪೌಡ್ರ್ ಆಲ್ರೆಡಿ ಮಾಡ್ತಾವ್ರೆ. ಇನ್ನೇನು ಪಾಪ ಇವರು ಕೇಳೋರಲ್ಲ. ನೋಡೋಣ, ಚೆನ್ನಾಗಿದ್ರೆ ಓಕೆ ಮಾಡೋದು. ವಿಲೇಜ್ ಸ್ಟೈಲ್ ಪೌಡರ್ಸ್ ಅಂತ ಹೇಳಿದ್ರೆ ಎಲ್ಲರೂ ತಗೊಂತಾರೆ. ತುಂಬ ಸೇಲ್ಸ್ ಆಗ್ತವೆ, ನೋಡಬೇಕು. ಸಾ, ತಗೊಳ್ಳಿ ಸಾ, ತಗೊಳ್ಳಿ. ಚಟ್ನಿ ನೀರಿಗೆ ಹಾಕ್ಬಿಟ್ಟು ಕಲ್ಸ್ಕೊಂಬಿಟ್ಟು ಬಂದಿದ್ದೀನಿ. ಇದು ಅಯ್ಯೋ ರೀ, ಇದು ಕುಪ್ಪೆ ಹಾಕಿಲ್ವಲ್ರಿ ನೀವು? ಅಯ್ಯೋ, ವಿಡಿಯೋದಾಗ ಹೇಳಿಲ್ವ ಅವ್ರು ಉಪ್ಪಕ್ಕೆ? ನಮ್ಮ ಮರ್ತಿ ಹೋಗ್ಬಿಟ್ಟೈತೆ. ಸಾ, ಉಪ್ಪೊಂದು ಹಾಕ್ಬೇಕಿತ್ತು ಸಾ, ಉಪ್ಪೊಂದು ಹಾಕ್ಬೇಕಿತ್ತು. ನೋಡಿ, ಈ ಥರ ಎಲ್ಲ ಪೌಡರ್ ಮಾಡೋಣ ನಾವು ತಗೊಳಕ್ ರೆಡಿ ಇರಲ್ಲ. ಓಕೆ, ನಾವು ಬಿಸ್ನೆಸ್ ಅಂದ್ರೆ ನಾವು ನಮ್ದೊಂದು ಬ್ರ್ಯಾಂಡ್ನೇ ಕ್ರಿಯೇಟ್ ಮಾಡ್ತಾ ಇದೀವಿ. ನಮ್ದು ಅಂತ ಹೇಳ್ಬಿಟ್ಟು ಬ್ರ್ಯಾಂಡ್ ಕ್ರಿಯೇಟ್ ಮಾಡಬೇಕು ಅಂತ ಕಷ್ಟಪಟ್ಬಿಟ್ಟು ಕ್ರಿಯೇಟ್ ಮಾಡ್ತಾ ಇದೀವಿ. ಅಂಥದ್ರಲ್ಲಿ ನೀವು ಈ ಥರ ಎಲ್ಲಾನು ನೀವು ಉಪ್ಪಿರಲ್ಲ, ಖಾರ ಇಲ್ದಂಗೆ ಮಾಡ್ತೀರಾ ಅಂತ ಹೇಳಿದ್ರೆ ನಾವು ಹಂಗೆಲ್ಲ ಸಡನ್ ಆಗಿ ಒಪ್ಕೊಂಡೆಲ್ಲ ಇದು ಮಾಡೋಕ್ಕಾಗಲ್ಲ. ಎಲ್ಲ ರಿಜೆಕ್ಟ್ ಮಾಡಬೇಕಾಗುತ್ತೆ. ನೋಡಿ, ಪೌಡರ್ ಅಷ್ಟೇ ನೋಡಿದ್ರೇ ಗೊತ್ತಾಗ್ತಾ ಇದೆ ಇದೇನು ಅಷ್ಟೊಂದು ಚೆನ್ನಾಗಿಲ್ಲ ಟೇಸ್ಟು ಅಂತೇಳಿ. ಉಪ್ಪಿಲ್ಲ, ಜೊತೆಗೆ ಖಾರನೂ ಇಲ್ಲ, ಟೇಸ್ಟ್ ಲೆಸ್ ಚಟ್ನಿ ಇದು, ಗೊತ್ತಾ? ಸಾ, ಇದೇನ್ ಸಾ ಹಿಂಗಂತೀರಾ? ನನ್ನ ಬಿಸ್ನೆಸ್ಗೆ ಆಡ್ ಮಾಡ್ಕೊತೀರಾ ನನ್ನೂ ಅಂತ ಹೇಳ್ಬಿಟ್ಟು. ಭಾಳ ಖುಷಿಯಾಗಿದ್ದೆ ಸಾ, ನನ್ನೂ ಬಿಸ್ನೆಸ್ಗೆ ಸೇರಿಸ್ಕೊತೀರಾ ಅಂತ ಹೇಳ್ಬಿಟ್ಟು. ನೀವೇನು ಸಾ ಸಂದಕ್ಕಿಲ್ಲ ಅಂತ ಹೇಳ್ತಾ ಇದ್ದೀರಲ್ಲ ಸಾ, ನನಗೆ ಬೇಜಾರಾಯ್ತದೆ ಸಾ ನೀವು ಸಂದಕ್ಕಿಲ್ಲ ಅಂತ ಹೇಳಿದ್ರೆ. ಸಾ ನೋಡಿ ಸಾ, ಚಟ್ನಿ ಸಂದಕ್ಕೆ ಐತೆ ಸಾ, ಕಷ್ಟಪಟ್ಟು ಮಾಡ್ಕೊಂಬಿಟ್ಟು ಬಂದಿರೋದು ಸಾ. ಚೆನ್ನಾಗಿ ಮಾಡ್ತೀನಲ್ಲ ಸಾ, ನಾನಂತೂ ತಿನ್ನು ನೋಡಿ ಸಾ, ನಮ್ಮ ಅಮ್ಮನೂ ತಿನ್ನು ನೋಡಿದ್ರು ಸಾ, ಸೂಪರಾಗಿ ಐತೆ ಹೋಗೆ ಅಂತ ಹೇಳ್ತು ಸಾ. ನೀವು ನೋಡಿದ್ರೆ ಸಂದಕ್ಕಿಲ್ಲ ಅಂತ ಹೇಳ್ತಾ ಇದ್ದೀರಾ ಸಾ. ಸಂದಕ್ಕೆ ಐತೆ ಸಾ, ದೇವ್ರನೇ ಸಂದಕ್ಕೆ ನೋಡಿ ಸಾ. ನೋಡಿ ಪ್ರೇಮ ಅವರೇ, ನಾನು ನೋಡಿದ ತಕ್ಷಣ ಏನೇ ಹೇಳಲ್ವಾ, ಇದು ಟೇಸ್ಟ್ ಪ್ಲೇಸ್ ಓಕೆ. ಇದು ಚೆನ್ನಾಗಿಲ್ಲ, ಇದು ಚಟ್ನಿ ಯಾರು ಹೇಳಿದ್ರೆ ನಿಮ್ಗೆ ಚೆನ್ನಾಗಿದೆ ಅಂತೇಳಿ? ಈ ಸ್ವಲ್ಪನೂ ಚೆನ್ನಾಗಿಲ್ಲ ಚಟ್ನಿ. ನೋಡಿ, ಇದನ್ನು ತಗೊಂಡೋಗ್ಬಿಡಿ ನೀವು. ನಿಜ, ಇದು ರಿಜೆಕ್ಟೆಡ್. ಓಕೆ, ಇದು ರಿಜೆಕ್ಟ್ ಚಟ್ನಿ, ನನಗೆ ಇಷ್ಟ ಆಗಲಿಲ್ಲ. ಸಾ, ಇಲ್ಲ ಅಂತ ಅನ್ಬೇಡಿ ಸಾ. ನಮ್ಮನೆಗೆ ಪದ್ದಿನೂ ಕೆಲಸ ಮಾಡ್ತಾವಳೆ, ಹಂಗೆ ರಾದಿನೂ ಕೆಲಸ ಮಾಡ್ತಾವಳೆ. ನಾನು ಒಬ್ಳೆ ಸಾ ಕೆಲಸ ಮಾಡಿದಂಗೆ ಬಿದ್ದಿರೋಳು ಅಂತ ಹೇಳಿದ್ರೆ ದಯವಿಟ್ಟು ನೀವಿಲ್ಲ ಅಂತ ಮಾತ್ರ ಹೇಳ್ಬೇಡಿ ಸಾ. ದಯವಿಟ್ಟು ನೀವಿಲ್ಲ ಅಂತಂದರೆ ನನಗೆ ಬೇಜಾರಾಯ್ತದೆ ಸಾ. ಚೆನ್ನಾಗಿಲ್ಲ ಅಂತ ಮಾತ್ರ ಹೇಳ್ಬೇಡಿ ಸಾ. ಬೇಕಾದ್ರೆ ನಾನು ಇನ್ನೂ ಚೆನ್ನಾಗಿ ಬೇಕಾದ್ರೆ ಏನಿಯ ಮಾಡ್ಕೊಂಬಿಟ್ಟು ಬರ್ತೀನಿ ಸಾ. ದಯವಿಟ್ಟು ನೀವು ಇಲ್ಲ ಅಂತ ಮಾತ್ರ ಹೇಳ್ಬೇಡಿ ಸಾ, ಚೆನ್ನಾಗಿಲ್ಲ ಅಂತ. ರೀ, ಯಾಕ್ರಿ ಹೇಳ್ತಾ ಇದ್ದೀರಾ? ಅಳ್ಬೇಡ್ರಿ, ಸುಮ್ಮನಿರ್ರಿ. ನೋಡಿ, ನಾವು ಚೆನ್ನಾಗಿರೋ ಪ್ರಾಡಕ್ಟ್ಸ್ನ ಹೆಂಗೆ ತೊಗೊಳಕ್ಕಾಗುತ್ತೆ? ನಿಮಗೆ ಗೊತ್ತಲ್ವ ನಾನು ಚೆನ್ನಾಗಿರೋದನ್ನ ರಿಜೆಕ್ಟ್ ಮಾಡ್ತೀನಿ ಅಂತ ಹೇಳಿ. ನಾನು ನಿಮ್ಗೆ ಹೇಳಿದ್ದೆ ತಾನೇ ಮೊದಲೇ, ನಂಗೆ ಇಷ್ಟ ಆದರೆ ತೊಗೋತೀನಿ, ಇಲ್ಲಾಂದರೆ ತೊಗೊಳಲ್ಲ ಅಂತ ಹೇಳಿ. ನಾನೆಲ್ಲ ಫೈನಲ್ ಮಾಡೋದು, ಮತ್ತೆ ನಮ್ಮ ಡ್ಯಾಡಿ ಬೇರೆ ಫೈನಲ್ ಮಾಡಬೇಕು. ನಾನು ಇಲ್ಲೇ ರಿಜೆಕ್ಟ್ ಮಾಡಿದ್ದೀನಿ ಅಂದರೆ ಅರ್ಥ ಮಾಡ್ಕೊಳ್ಳಿ. ಟೇಸ್ಟ್ ಇಲ್ಲ, ಉಪ್ಪಿಲ್ಲ, ಖಾರ ಇಲ್ಲ. ಸಾಗನ್ಬೇಡಿ ಸಾಗನ್ಬೇಡಿ, ನಾವು ಭಾಳ ಕಷ್ಟಾಗಿದ್ದೀನಿ ಸಾ. ಚೆನ್ನಾಗಿಲ್ಲ ಅಂದರೆ ಸಾ, ಹೋಗ್ಲಿ ಒಂದೇ ಒಂದು ಚಾನ್ಸ್ ಕೊಡಿ ಸಾ. ಒಂದೇ ಒಂದು ಚಾನ್ಸ್ ಸಾಕು ಸಾ. ಚೆನ್ನಾಗಿ ಮಾಡ್ಕೊಂಬಿಟ್ಟು ಬರ್ತೀನಿ ಸಾ. ಒಂದೇ ಒಂದು ಕಿತ ಚಾನ್ಸ್ ಕೊಡಿ ಸಾ, ಪ್ಲೀಸ್ ಸಾ. ಇಲ್ಲ ಅಂತ ಮಾತ್ರ ಹೇಳ್ಬೇಡಿ ಸಾ. ಒಂದೇ ಒಂದು ಚಾನ್ಸ್ ಕೊಡಿ ಸಾ ನೀವು. ನೋಡಿ, ಲಾಸ್ಟ್ ಚಾನ್ಸ್. ಓಕೆ, ಇದು ಲಾಸ್ಟ್ ಚಾನ್ಸ್ ಕೊಡ್ತಾ ಇದ್ದೀನಿ ನಿಮಗೆ. ಚೆನ್ನಾಗೇ ರೆಡಿ ಮಾಡ್ಕೊಂಬಿಟ್ಟು ಬಂದರೆ ನಾನು ತೊಗೊಳ್ತೀನಿ, ಇಲ್ಲಾಂದರೆ ಪ್ರಾಮಿಸ್ ನಾನು ರಿಜೆಕ್ಟ್ ಮಾಡ್ತೀನಿ. ನನಗೆ ಈ ಥರ ಡ್ರಾಮಾ ಎಲ್ಲ ನನಗೆ ಇಷ್ಟ ಆಗಲ್ಲ. ಓಕೆ, ಪೌಡರ್ ಚೆನ್ನಾಗಿದೆಯಾ ಇಲ್ವಾ ಅಷ್ಟೇ ನನಗೆ ಇಂಪಾರ್ಟೆಂಟ್. ನೀವು ಈ ಥರ ಎಲ್ಲ ಡ್ರಾಮಾ ಮಾಡ್ಕೊಂಡು ಮಾಡೋದಿಲ್ಲ ನನ್ನ ಹತ್ರ ಇಟ್ಕೋಬೇಡಿ ನೀವು. ನನಗೆ ಅದೆಲ್ಲ ಇಷ್ಟನೂ ಆಗಲ್ಲ. ಓಕೆ ಸಾ, ಇನ್ನೊಂದ್ಸಲ ರೆಡಿ ಮಾಡ್ಕೊಂಬಿಟ್ಟು ಬನ್ನಿ ಅಂತ ಹೇಳಿದ್ರಲ್ಲ, ಅಷ್ಟು ಸಾಕು ಸಾ. ಇನ್ನೊಂದು ಕಿತ ಪಟ 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 ಅಂತ ರೆಡಿ ಮಾಡ್ಕೊಂಬಿಟ್ಟು ಬರ್ತೀನಿ ಸಾ. ನೋಡ್ತಾ ಇರ್ರಿ, ಸೂಪರಾಗಿರಬೇಕು. ನೀವೇನಿಯಾ ಬಾಯಿ ಇಟ್ಕೊಂಡಿದ್ದ ತಕ್ಷಣ ಏನಿಯಾ ನೀವೇನಿಯಾ ಸೂಪರಾಗೈತೆ ಅಂತ ಹೇಳ್ಬೇಕು ಸಾ. ನೀವು ಆ ಥರ ಮಾಡ್ಕೊಂಬಿಟ್ಟು ಬನ್ನಿ. ರಿಜೆಕ್ಟ್ ಯಾರು ಮಾಡ್ತಾರೆ? ನಾನಂತೂ ರಿಜೆಕ್ಟ್ ಮಾಡಲ್ಲ. ಓಕೆ, ಚೆನ್ನಾಗಿದ್ರೆ ನಾನು ಅಕ್ಸೆಪ್ಟ್ ಮಾಡ್ತೀನಿ. ಇವಳೇನು ಸರ್ ಹತ್ರ ಏನು ಮಾಡ್ತಾವಳೆ? ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ತುಂಬ ಥ್ಯಾಂಕ್ಸ್ ಸರ್. ತುಂಬ ಹೃದಯದ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್.
ಓಕೆ ಓಕೆ ನೀವು ಹೋಗಿ ನಿಧಾನಕ್ಕೆ ಮಾಡ್ಕೊಂಡ್ಬಿಟ್ಟು ಬನ್ನಿ, ನೋ ಪ್ರಾಬ್ಲಮ್. ಓಕೆ, ನಾಳೆ ನಾಡಿದ್ದು ನೀವು ಯಾವಾಗಾದ್ರೂ ಟೈಮ್ ತಗೊಳ್ಳಿ, ನಿಧಾನಕ್ಕೆ ಮಾಡ್ಕೊಂಡ್ಬಿಟ್ಟು ಬನ್ನಿ. ಆದರೆ ಚೆನ್ನಾಗಿ ಮಾಡ್ಕೊಂಡ್ಬಿಟ್ಟು ಬರ್ಬೇಕು ಅಷ್ಟೇನೆ. ಓಹೋ, ಇವಳುನುವೆ ಏನೋ ಬಿಸ್ನೆಸ್ ಶುರು ಮಾಡ್ಕೊತಾವಳ ಏನು? ಅಬ್ಬಬ್ಬಬ್ಬಬ್ಬಬ್ಬಬ್ಬ! ಈ ಪ್ರೇಮನಷ್ಟು ಫಾಸ್ಟು ಯಾರೂ ಇಲ್ಲ. ಎಂಥವ್ರನ್ನೂ ಪರಿಚಯ ಮಾಡ್ಕೊಂಬಿಟ್ಟು ಆಗ್ಲೇನಿಯ ಬಿಸ್ನೆಸ್ ಇಳ್ಕೊಂಬಿಡ್ತಾಳೆ ನೋಡು. ಏನು ಸ ಇವಳು ಏನು ಮಾಡಕ್ಕೆ ಬಂದಿದ್ಲು ಸ? ಅದೇನೋ ಚಟ್ನಿ ಪೌಡರ್ ಮಾಡ್ಕೊಂಬಿಟ್ಟು ಬರ್ತೀನಿ, ಚೆನ್ನಾಗಿದ್ರೆ ಅಕ್ಸೆಪ್ಟ್ ಮಾಡಿ ಹಂಗೆ ಹಿಂಗೆ ಅಂತ ಹೇಳಿದ್ಲು. ಓಕೆ, ಚೆನ್ನಾಗಿದ್ರೆ ನಾನು ಅಕ್ಸೆಪ್ಟ್ ಮಾಡ್ತೀನಿ, ನೀವು ಫಸ್ಟ್ ಮಾಡ್ಕೊಂಬಿಟ್ಟು ಬನ್ನಿ ಚೆನ್ನಾಗಿ ಅಂತ ಹೇಳಿದೆ. ಓಕೆ, ಮಾಡ್ಕೊಂಬಿಟ್ಟು ಬರ್ತೀನಿ ಅಂತ ಹೇಳಿದ್ರು. ಏನು ಒಂದು ಚೂರು ಟೇಸ್ಟ್ ಇಲ್ಲ, ಟೇಸ್ಟ್ ಲೆಸ್ಸು, ಒಂದು ಸ್ವಲ್ಪನೂ ಚೆನ್ನಾಗಿಲ್ಲ. ನನಗಂತೂ ಸ್ವಲ್ಪನೂ ಇಷ್ಟ ಆಗಲಿಲ್ಲ. ಅದಕ್ಕೇನೆ ನನಗೆ ಇಷ್ಟ ಇಲ್ಲ ಅಂತ ಹೇಳಿದೆ. ಒಂಚೂರು ನೀನು ಚೆನ್ನಾಗಿ ಮಾಡಿಲ್ಲ ಹಂಗೆ ಹಿಂಗೆ ಅಂತ ಹೇಳಿದೆ. ಅಷ್ಟಕ್ಕೇನೆ ಅಳ್ತಾ ಇದ್ರು. ಅಳ್ಬೇಡಿ, ಸಮಾಧಾನ ಮಾಡ್ಕೊಳ್ಳಿ, ನೀವು ಚೆನ್ನಾಗಿ ಮಾಡಿದ್ರೆ ನಾನು ಯಾಕೆ ರಿಜೆಕ್ಟ್ ಮಾಡ್ತೀನಿ ಅಂತ ಹೇಳಿದ್ದೀನಿ. ಸೊ ಓಕೆ ಅಂತ ಹೇಳ್ಬಿಟ್ಟು ಹೋದ್ರು. ನಾವು ಚೆನ್ನಾಗಿಲ್ಲ ಅಂದರೆ ನಾವು ಹೆಂಗೆ ಅಕ್ಸೆಪ್ಟ್ ಮಾಡೋಕ್ಕಾಗುತ್ತೆ ಹೇಳಿ? ಅವಳ ಹಂಗೇನೇ ಸರಿ ಇಲ್ಲ ಬಿಡಿ. ಅವಳೊಂಥರ ಯಾವಾಗೂನುವೆ ಹಂಗೇನೆ ಹೆಂಗ್ ಸಿಕ್ರಂಗೆ ಆಡ್ತಿತ್ತಾಳೆ, ತಲೆ ಕೆಟ್ಟೊಳಂಗೆ ಆಡ್ತಿತ್ತಾಳೆ, ಒಂದೊಂದ್ಕಿಂತ ಒಂದೊಂಥರ ಆಡ್ತಿತ್ತಾಳೆ. ನೀವು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ ಸರಿನಾ? ಅವಳು ಅಂದಿದ್ದಕ್ಕೆಲ್ಲ ಏನೋ ಬೇಜಾರು ಮಾಡ್ಕೋಬೇಡಿ. ಅವಳೊಂಚೂರು ಡ್ರಾಮಾ ಮಾಡ್ತಿತ್ತಾಳೆ ನಮ್ಮ ಮನೆಯಾಗ ಅವಳೇನಿಯ ಓ ಪ್ಲಸ್ ಅಡ್ಡು ಓ ಪ್ಲಸ್ ಅಂತ ಹೇಳಿದ್ರೆ ಅವಳೇನೇನಿಯ. ಹಾಂ, ಇದೆಲ್ಲ ಎಕ್ಸ್ಪೀರಿಯನ್ಸ್ ಆಗಿದೆ ಬಿಡಿ ನಮಗೆ. ನಮ್ಗೇನು ಇದೆಲ್ಲ ಏನು ಹೊಸದಲ್ಲ. ಇದೆಲ್ಲ ಓವರೆಲ್ಲ ಎಕ್ಸ್ಪೀರಿಯನ್ಸ್ ಆಗಿಬಿಟ್ಟಿದೆ. ತುಂಬ ಜನ ಕಸ್ಟಮರ್ಸ್ನ ಅಂದರೆ ಬಂದಿರ್ತಾರೆ ಕಸ್ಟಮರ್ಸ್ ಎಲ್ಲ ತುಂಬ ಜನ ಈ ಥರ ಪೌಡರ್ ಮಾಡ್ಕೊಂಡು ಬಂದಿರೋಲ್ಲ. ತುಂಬ ಜನ ರಿಜೆಕ್ಟ್ ಮಾಡಿದಾಗ ಬೇಜಾರು ಮಾಡ್ಕೊಂಡು ಕಣ್ಣೀರು ಹಾಕೊಂಡು ಹೋಗಿರೋದು ಐತೆ. ಬಟ್ ನೀವು ನನಗೆ ಪೌಡರ್ ತಗೊಂಡ್ಬಿಟ್ಟು ಬಂದು ಕೊಟ್ಟಾಗ ಮೇ ಬಿ ನಾನು ಇರಲಿಲ್ಲ ಅನ್ಸುತ್ತಲ್ಲ, ನೀವು ಡ್ಯಾಡಿ ಕೊಟ್ಟಿದ್ರಿ ಅನ್ಸುತ್ತೆ, ನಾನು ಇರಲಿಲ್ಲ. ತುಂಬ ಜನ ಕಣ್ಣೀರು ಹಾಕೊಂಡು ರಿಜೆಕ್ಟ್ ಆದಾಗ ತುಂಬ ಜನ ಹೋಗಿದ್ದಾರೆ. ಏನೂ ಮಾಡೋಕ್ಕಾಗಲ್ಲ, ಇದೆಲ್ಲ ನೋಡಿದ್ದೀನಿ. ಚೆನ್ನಾಗಿಲ್ಲ ಅಂದರೆ ನಾವು ಪೌಡರ್ನ ಅಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ಟು ನಾವು ಸೇಲ್ ಮಾಡಬೇಕಲ್ಲ. ಸೇಲ್ ಆಗಲಿಲ್ಲ ಅಂತಂದರೆ ನಾವು ಶಾಪಲ್ಲಿ ಇಟ್ಕೊಂಡು ಏನು ಮಾಡೋಣ ಹೇಳಿ? ಹೌದು ಸರ್, ನೀವು ಹೇಳೋದು ಸರಿನೇ. ನೀವು ಲಾಸ್ ಮಾಡ್ಕೊಳಕ್ಕಾಗುತ್ತಾ ಹೇಳಿ? ಬಿಡಿ, ಅವ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡಿ. ಅದೇ ಊಟಕ್ಕೆ ಅಲ್ಲಿಗೆ ಬರ್ತೀರಾ ಅಂತ ಹೇಳ್ಬಿಟ್ಟು ಕೇಳ್ಕೊಂಬಿಟ್ಟು ಬನ್ನಿ ಅಂತ ಹೇಳ್ಬಿಟ್ಟು ಅತ್ತೆ ಹೇಳಿದ್ರು. ಅದಕ್ಕೆ ಏನೇ ಬಂದಿದ್ದೀನಿ ನಿಮ್ಮನ್ನು ಕೇಳ್ಕೊಂಡು ಹೋಗೋಣ ಅಂತ. ಓ, ಊಟ ಅಲ್ಲ? ಓಕೆ, ನಾನು ಅಲ್ಲಿಗೆ ಬರ್ತೀನಿ ಬಿಡಿ. ಹಾಂ, ಓಕೆ ಸರ್, ಓಕೆ ಬನ್ನಿ. ಸರ್, ನನ್ನ ಪೌಡರ್ ಎಲ್ಲನೂ ಯಾವ ಥರ ತಯಾರು ಮಾಡ್ತೀನಿ ಅಂತ ಟೆಸ್ಟ್ ಮಾಡ್ತೀನಿ ಅಂತ ಹೇಳಿದ್ರಲ್ಲ? ನಾಳೆ ನಾಡಿದ್ರೆ ನಾನು ಟೆಸ್ಟ್ ಮಾಡ್ತೀನಿ. ಓಕೆ, ಸ್ವಲ್ಪ ಲಿಟ್ಲು ಬ್ಯುಸಿ ಇದ್ದೆ. ಸೊ ಓಕೆ ಸರ್, ಓಕೆ ಆಯಿತು. ಈ ಹುಡುಗಿ ಪಾಪ ಎಷ್ಟು ಹಾರ್ಡ್ ವರ್ಕ್ ಮಾಡುತ್ತಲ್ವಾ. ಪರವಾಗಿಲ್ಲ, ಎಲ್ಲರೂ ಒಂದೇ ಥರ ಇರಬೇಕಲ್ಲ, ಒಬ್ಬೊಬ್ರು ನಂತರ ತಾನೇ.